ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕಳೆದ 2 ತಿಂಗಳ ಹಿಂದೆ ಯಾದಗಿರಿ ಜಿಲ್ಲೆಯಾದ್ಯಂತ ಸುರಿದ ಬಿರುಗಾಳಿ ಸಹಿತ ಭಾರಿ ಮಳೆಗೆ ವಿದ್ಯುತ್ ಕಂಬಗಳು ಟಿಸಿಗಳು ನೆಲಕ್ಕುರುಳಿದೆ. ವಿದ್ಯುತ್ ಕಂಬಗಳು ಹಾಗೂ ಟಿಸಿಗಳು ಧರೆಗುರುಳಿದ್ರೂ ಕೂಡ ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಹಿಸಿದ್ದಾರೆ. ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಿಡಿದೆದ್ದ ರೈತರು ದಿಢೀರಾಗಿ ಜೆಸ್ಕಾಂ ಕಚೇರಿ ಬಳಿ ಪ್ರತಿಭಟನೆ ಮಾಡಿದ್ದಾರೆ. ನಗರದ ಜೆಸ್ಕಾಂ ಕಚೇರಿ ಮುಂದೆ ಮುದ್ನಾಳ್, ದೊಡ್ಡ ತಾಂಡ, ಸಣ್ಣ ತಾಂಡ, ಕಚಗಾರಹಳ್ಳಿ ತಾಂಡಾದ ರೈತರು ಉಮೇಶ್ ಅವರ ನೇತೃತ್ವದಲ್ಲಿ ಜೆಸ್ಕಾಂ ಕಚೇರಿ ಮುಂದೆ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಮಾತನಾಡಿ, ರೈತರು ಈಗಾಗಲೇ ಬರಗಾಲದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಂಕಷ್ಟಕ್ಕೆ ರೈತರನ್ನ ಜೆಸ್ಕಾಂ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತಷ್ಟು ಹೈರಾಣಾಗಿಸಿದ್ದಾರೆ. ಪೂರ್ವ ಮುಂಗಾರು ಮಳೆ ನಂಬಿ ಈಗಾಗಲೇ ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ದಾರೆ. ಆದರೆ ನೆಲಕ್ಕುರುಳಿದ್ದ ವಿದ್ಯುತ್ ಕಂಬಗಳು ಹಾಗೂ ಟಿಸಿಗಳನ್ನ ಸರಿಪಡಿಸಿದ ಕಾರಣ ರೈತರ ಜಮೀನುಗಳಿಗೆ ನೀರು ಹರಿಸಲು ಆಗ್ತಾ ಇಲ್ಲ. ಇದರಿಂದ ಜಿಲ್ಲೆಯಲ್ಲಿ ರೈತರು ಮತ್ತೆ ಮಹಾನಗರಗಳತ್ತ ಗುಳೆ ಹೋಗ್ತಿದ್ದಾರೆ. ರೈತರ ಬೆಳೆ ಹಾನಿಯಾಗಲು, ರೈತರು ಗುಳೆ ಹೋಗಲು ಇದಕ್ಕೆಲ್ಲ ಜೆಸ್ಕಾಂ ಅಧಿಕಾರಿಗಳೇ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹೋರಾಟದ ನಂತರ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕೂಡಲೇ ಸರಿಪಡಿಸಲು ರೈತರಿಗೆ ಮನವೊಲಿಸಲು ಯತ್ನಿಸಿದ್ರು. ಆದರೆ ಇದಕ್ಕೆ ಉಮೇಶ್ ಮುದ್ನಾಳ್ ಸ್ಥಳಕ್ಕೆ ಭೇಟಿ ಕೊಡಲು ಪಟ್ಟು ಹಿಡಿದಿದ್ದಾರೆ. ಇವರು ಪಟ್ಟು ಹಿಡಿದಿದ್ದಕ್ಕೆ ಎಇಇ, ಜೆಇ, ಲೈನ್ಮನ್ ಸೇರಿ ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಬರೋದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆ ಇದಕ್ಕೆ ಪಡೆಯಲಾಗಿದೆ. ಜನರ ರೈತರು ನೀರು ಕುಡಿಯೋದು ಕೈಲೇಕತ್ತಾರ. MD-ನೇ ಇಲ್ಲಿ ಕಾಲು ಇಟ್ಟಿಲ್ಲ. ಇಲ್ಲಿ ಕಂಬ ಬಿದ್ದಾವ, 1,500 ಕಂಬ ಬಿದ್ದಾವ, ಗೊತ್ತಾಗಲ್ಲ ನಿಮ್ಗೆ. ಯಾವ ಮೀಟಿಂಗ್ ಮಾಡ್ತೀರಿ ನೀವು? ಯಾರು ಉತ್ತರ ಮಾಡಕತ್ರಿ? ಚಾ ಬಿಸಿಲು ತಿಂದು ಬರ್ತೀರಿ ಅಲ್ಲಿ. ಏನು ಮಾಡಿರಿ ಹೇಳ್ರಿ ಅಂದ್ರೆ ಸೈಲೇಕತ್ತಾರ ಇಲ್ಲಿ. ನಡ್ರಿ, ನೀವು ನಡ್ರಿ, ಬಿಸಿಲಾಗ ಗಾಡಿ ಬಿಡ್ರಿ, ನಡ್ಕಂತ ಹೋಗಿ. ನಾನು ನಡ್ಕಂತ ಬರ್ತೀನಿ, ನಡ್ಕಂತ ಹೋಗ್ಬೇಕು. ನಿಮ್ಗೆ ಬಿಸಿಲಾಗ ನೀರು ಇಳಿಸಿದ್ರೆ ಗೊತ್ತಾಗ್ತದೆ ಎಲ್ಲರಿಗೆ. ಒಬ್ರು ಫೋನ್ ಆಯ್ತಾಗಲ್ಲ, ಅವ್ನು ಲೈವ್ ಮೀನೇ ಅಲ್ಲ, ಡಿ ಸಿ ಅಂದ್ರೆ ಅವ್ನು ಲೈವ್ ಮೀನೇ ಅಂತಾರೆ. ಹೇಳ್ರಪ್ಪ, ಏನು ಟ್ರಾನ್ಸ್ಫರ್ ಮಾಡಿ ಮಾಡಲ್ಲ ಅಲ್ಲ, ಅವ್ನು ಏನ್ ಹೇಳ್ತಾನೆ ನಿಮ್ಗೆ? ನನಗೆ ಮಾಡಂತ ಹೇಳ್ತಾನೆ. ನಾಳೆ ಹೇಳ್ತಾ ಇದ್ದೀನಿ, ಪದೇ ಫೋನ್ ಮಾಡಿ ಫೋನ್ ಮಾಡಿದ್ರೆ ನಾನು ಹೇಳಿದೀನಿ, ಅವ್ರಿಗೆ ಹೇಳಿದೀನಿ ಸೇಸ್ಕೋಗೆ ಅವ್ರು ಮಾಡಿಸ್ಕೊಡ್ತಾರೆ ಅಂತ. ನೀನ್ ಯಾಕೆ ಮಾಡಿಸ್ಕೊಡ್ತಾರೆ? 2 ತಿಂಗಳಾಯ್ತು. ಲೇಬರ್ ಬರ್ಬೇಕಲ್ಲ, ಟಿ ಸಿ ತಂದು ಕೂಡಿಸಿರು. ಕೂಡಿಸಿದ 15 ದಿವಸ ಆಯ್ತು. ಅವ ರೊಕ್ಕ ಕೊಟ್ರೆ ಕೆಲಸ ಆಯ್ತು ಅಂತ ಹೇಳ್ತಾನ. ನಾವು ಕರೀರಿ, ಲೈನ್ ಕರೀರಿ. ಫಸ್ಟ್ ಅವನ ಒಯ್ದು ಆ ಕಡೆ ನಾರಾಯಣಪುರ ಹಾಕ್ರಿ. ಅವ್ನು 20 ಸಲ ಇವ್ರೇನು ಬಂದು ಜೋ ಕೊಡಿಸ್ತಾರ. ನಾ ಏನು 2 ದಿವಸ ಆಯ್ತು ಹೇಳಿ. ಇನ್ನೇನು ಹೇಳ್ಬೇಕು ಹೇಳ್ರಿ? ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ ಸರ್, ಮೊನ್ನೆ ಇದ್ರು ಜೈ ಎಡಬ್ಲಿ ತಕ್ಷಣ ಸ್ಪೈಸರ್ ತಕ್ಷಣ ಫೋನ್ ಮಾಡ್ಕೊಂಡ ಹೇಳ್ಕೊಂಡ ಸರ್ ಒಂದ್ ದಿವಸ ಹಿಂಗ ಆಗಾರ ಆನಂದ ಹೋಗ್ತೀನಿ. ಒಬ್ರು ಫೋನ್ ಎತ್ತಲ್ಲ ಅಂದ್ರೆ ನಾವ್ ಯಾಕಂದ್ರೆ ನಾನೇ ಲೇವರ್. ಆಮೇಲೆ ನೋಡ್ರಿ, ಒಂದ್ ನಿಮಿಷ ಜೈ ಅವ್ರೆ, ಒಂದ್ ನಿಮಿಷ ನೋಡ್ರಿ, ಇದು ಕೇಳ್ರಿ. 5 ಮಂದಿ ನಾನೇ ಅದೇ ಯಾಕಂದ್ರ ಇದು ಗಜ ಪದ ಬಂತು. ನಾವು ಬೆಂಗಳೂರು ಹೋಗ್ಬಾರ್ದು ಅಂತರಿ ನಾವು ಗೌರವ ಕೊಡ್ಲಿಲ್ಲ. ಯೂನಿಫಾರ್ಮ್ ಕೊಟ್ಟಿದ್ದು ಏನ್ ಮಾಡಿದೆ ನೀನು? ನೋಡಪ್ಪ, ಒಂದ್ ನಿಮಿಷ ಹೇಳ್ತೀನಿ. ಮುಂಜಾನೆ ಹೋದ್ರೆ ರಾತ್ರಿ 2 ತನಕ 1 ತನಕ 12 ತನಕ ಬರೋದಾಗಲ್ಲ. ಏನ್ ಮಾಡ್ತಿರ್ತೀರಿ? ಎಷ್ಟಂತ ಮಾಡ್ಬೇಕು ಹೇಳ್ರಿ? ಏನು ಅನ್ಪ್ಲಾನ್ ಅಂತ ಇಲ್ಲೋಡ್ರಿ. ಇವ್ರಿಗೆ ಫೋನ್ ಮಾಡಿದ್ರ ಇಲ್ಲಿ ಹೇಳ್ರಿ. ನಾ ಏನಿದೆ ಇಲ್ಲೋಡ್ರಿ ಸರ್, ಒಂದ್ ನೀವಿದ್ದಿಲ್ಲ, ಇನ್ನೊಬ್ರು ಹೇಳಂದು ನಾ ಜೈಗೆ ಹೇಳಂದ್ರಿ ಆತಂದ್ರ ಆ ಎಡಬ್ಲಿ ಹಂಗೆ ಹೇಳ್ತಾನ್ರಿ. ಎಡಬ್ಲಿಗೆ ಏನ್ ಗೊತ್ತಾಗ್ತದ? ಏನ್ ಗೊತ್ತಾಗಲ್ಲ ಎಡಬ್ಲಿಗೆ. ನಾಳೆ ಇಂಥವೆಲ್ಲ ರಿಸ್ಕ್ ಬತ್ಕಾರ ಯಾರು? ಊಟ ಬರೋದು ಯಾರಿಗೆ? ಈಗ ಬರ್ತದೆ ಇವಾಗ. ಈಗ MD ವಿಸಿಟ್ ಮಾಡಿಸ್ತೀನಿ. ಇನ್ನ 4 ದಿವಸ ತಡ್ರಿ. ಆತ ಗುಲ್ಬರ್ಗ ಹೋಗಿ ಕುಂದ್ರತ್ ನಾ ಚೇಂಬರ್ದಾಗ. ಇಲ್ಲಿ ಬರ್ಬೇಕು. ಈ ಕಂಬ ಬಿದ್ದಾವ, ನೀ ಏನ್ ಮಾಡೈತಿ ಗುಲ್ಬರ್ದಾಗ? ಇನ್ ಕೆಲಸ ಏನಾದ ಇಲ್ಲಿ? ಇಲ್ಲೆಲ್ಲ ಥೂ ಛಾ ಮಾಡಿ ಕಬ್ಬಿಸಿ ಒಳಗೆ ಬಂದು ನಮಸ್ಕಾರ ಹೊಡ್ಕೊಂಡ್ ಬರಬೇಕಾ? ಬೇಕಾಗಿಲ್ಲ. ಅದೇ ಅದೇ ಮಾತಾಡ ನಿಮ್ ಇನ್ನ 2 ತಿಂಗಳು ಬರಬಾರ್ದು. ಯಾರು ಹೇಳಲ್ಲ. ನಿನ್ನೆ ಅವ್ರು ರಾಜ್ಯ ಬಂದ, ನಿನ್ನೆ ನೀವು ಬರ್ಲಿಲ್ಲ. 24 ಟೈಮ್ ಅದು ಬಡವ್ರು ಹೆಂಗ? ಈಗ ಅಲ್ಲಿ ಕುಡಿಯೋ ನೀರಿಲ್ಲ. बात करते वक्त थोड़ा आराम से बात, किसी को सामने वाले को क्या बोला ಮುಂದಿನವರಿಗೆ ಮಾತಾಡೋರು ಏನಾಗುತ್ತೆ ಅವ್ರು ಟೆಂಪ್ಟ್ ಮಾಡಬಾರ್ದು. ನೀವು ನಾವು ಸಮಾಧಾನ. ಈ ಸಂದರ್ಭದಲ್ಲಿ ರಾಜು ಚಂದ್ರಕಾಂತ್, ರಾಜು ರಾಠೋಡ್, ರವಿ ಮುದ್ದಾಳ್, ಸಾಬಣ್ಣ, ಯಲ್ಲಪ್ಪ, ಚೆನ್ನು ರಾಠೋಡ್, ಪಾಂಡು ಜಾಧವ್, ಕಿಸಾನ್ ಕಾಶಿನಾಥ್, ನೇರು, ಚಂದ್ರು, ಗೋವಿಂದು, ಸುನಿಲ್, ಶರಣು ಗೋವಿಂದ, ಪ್ರಭು, ಯಂಕಪ್ಪ ಸೇರಿ ಹಲವಾರು ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಈ ಹಿಂದೆ ಜಿಲ್ಲಾಡಳಿತ ಭವನದಲ್ಲಿ ಜೆಸ್ಕಾಂ ಅಧಿಕಾರಿಗಳ ಸಭೆ ನಡೆಸಲಾಗಿತ್ತು. ಸಭೆಯಲ್ಲಿ ಜಿಲ್ಲೆಯ ರೈತರಿಗೆ ಯಾವುದೇ ಸಮಸ್ಯೆಯಾದರೆ ಕೂಡಲೇ ಸ್ಪಂದಿಸಿ ಎಂದು ಹೇಳಲಾಗಿತ್ತು. ಆದರೆ ಡಿಸಿ ಅವರ ಮಾತಿಗೆ ಯಾವುದೇ ರೀತಿಯ ಕಿಮ್ಮತ್ತು ಇಲ್ಲದಂತಾಗಿದೆ.
ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.